ಗೈಸ್, ಇವತ್ ನಾವು ನೋಡೋಕ್ ಬಂದಿರೋದು ರೀಸೆಂಟ್ ಆಗಿ ತೆಲುಗಿನಲ್ಲಿ ರಿಲೀಸ್ ಆಗಿರುವ ಒಂದು ಮೂವಿಯನ್ನ. ನಾವು ನಂಬ್ಲಿ ಬಿಡ್ಲಿ, ನಮ್ಮ ಯೋಚನೆಗೆ ಮೀರಿರುವಂತಹ ಎಷ್ಟೋ ಶಕ್ತಿಗಳು ಇದಾವೆ ಅಲ್ವಾ. ಸೊ ಅದೇ ರೀತಿಯಾದ ಶಕ್ತಿಗಳಲ್ಲಿ ವಾಮಾಚಾರ ಮಾಟ ಮಂತ್ರನವೇ ಕೂಡ ಒಂದಾಗಿದೆ. ಅಂಡ್ ಅದೇ ಮಾಟ ಮಂತ್ರಕ್ಕೆ ಒಂದು ನೆಮ್ಮದಿಯಾಗಿ ಬದುಕ್ತಾ ಇರುವ ಫ್ಯಾಮಿಲಿ ಕೂಡ ಬಲಿಯಾಗುತ್ತೆ. ಆ ನಂತರ ಅವರ ಜೊತೆ ಏನ್ ನಡೆಯುತ್ತೆ, ಅವರ ಪರಿಸ್ಥಿತಿ ಏನಾಗುತ್ತೆ, ಆ ಮಾಟ ಮಂತ್ರದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರ ಇಲ್ಲ ಅದ್ರಲ್ಲೇ ಸಿಕ್ಕಾಕೊಂಡ್ ಬಿಡ್ತಾರ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಹನಿ ಅಂತ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾದ ತೆಲುಗು, ತಮಿಳು, ಮಲಯಾಳಿಯಂ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಸ್ಟೋರಿಯನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದಟ್ಟವಾಗಿರುವ ಕಾಡನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಕ್ಯಾಮ್ರಾ ಆಂಗಲ್ ಕೂಡ ತುಂಬಾನೇ ಝೂಮ್ ಆಗಿ ಒಂದು ದೊಡ್ಡದಾದ ಬೆಟ್ಟವನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಈ ಬೆಟ್ಟದ ಒಳಗಡೆ ಕೂಡ ಒಂದು ದೊಡ್ಡದಾಗಿರುವ ಗುಹೆನೇ ಇದೆ. ಆ ಗುಹೆ ಒಳಗಡೆನೆ ಇರ್ತಾ ಇರೋದು ಒಂದು ಹೊಸಲಿಯಾದ ವಿಷಯ. ಅಂದ್ರೆ ತುಂಬಾ ಜನರು ಬಂದು ಈ ಗುಹೆ ಒಳಗಡೆ ವಾಮಾಚಾರ ಮಾಟವಂತ್ರವನ್ನ ರಿಚುವಲ್ ಮಾಡಿ ಬರ್ತಿದ್ದಾರೆ. ಸೊ ಇವಾಗ್ಲೂ ಕೂಡ ಒಂದಷ್ಟು ಜನರು ಕುಳಿತುಕೊಂಡು ಒಂದು ರಾಕ್ಷಸನ ರೀತಿ ಇರುವ ಶೈತಾನ ಮುಂದೆ ಕುಳಿತುಕೊಂಡು ರಿಚುವಲ್ ಮಾಡಿ ಬರ್ತಿದ್ದಾರೆ. ಅಂಡ್ ಇದೇ ರೀತಿ ರಿಚುವಲ್ ಮಾಡ್ಕೊಂಡು ಇವರ ತಲೆ ಮೇಲೆ ತೆಂಗಿನಕಾಯಿಗಳನ್ನೇ ಕೂಡ ಹೊಡ್ಕೋತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಇರ್ತಾ ಇರುವ ಎಲ್ಲಾ ಜನಗಳವೇ ಕೂಡ ಈ ವಾಮಾಚಾರ ಮಾಟ ಮಂತ್ರ ಅಮಾನುಷ ಶಕ್ತಿಗಳ ಮೇಲೆ ನಂಬಿಕೆಯನ್ನ ಮಡಗಿ ಬಂದಿರೋರು. ಅಂಡ್ ಇವ್ರು ಪೂಜೆಯನ್ನ ಮಾಡ್ತಿರೋದು ಯಾವುದೋ ಒಂದು ನಾರ್ಮಲ್ ಆದ ದೇವರಲ್ಲ, ಬದಲಾಗಿ ಒಂದು ವಿಚಿತ್ರವಾಗಿರುವ ರಾಕ್ಷಸ ಅಥವಾ ದುಷ್ಟ ಶಕ್ತಿ ಅಂತ ಹೇಳ್ಬಹುದು. ಅಂಡ್ ನಾವು ನೀವೆಲ್ಲ ದೇವರನ್ನ ಪೂಜೆಯನ್ನ ಮಾಡ್ತೀವಿ ಅಲ್ವಾ, ಆ ದೇವತೆಗಳ ಬಗ್ಗೆ ಇವರು ಸ್ವಲ್ಪನವೇ ಕೂಡ ನಂಬಿಕೆಯನ್ನ ಮಡ್ಗೋದಿಲ್ಲ. ಬದಲಾಗಿ ಇವರು ಪೂಜೆಯನ್ನ ಮಾಡ್ತಿರುವ ಶೈತಾನರನ್ನೇ ದೇವ್ರು ಅನ್ನೋದಾಗಿ ನಂಬ್ಕೊಂಡಿದ್ದಾರೆ. ಆಕ್ಚುಲ್ ಆಗಿ ಏನಕ್ಕೆ ಇವರು ಈ ದುಷ್ಟಶಕ್ತಿಯನ್ನ ವರ್ಷಿಪನ ಮಾಡ್ತಿದ್ದಾರೆ ಅಂದ್ರೆ ಇವರ ಜೀವನದಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಆಸೆಗಳನ್ನ ಮಡಿಕೊಂಡಿದ್ದಾರೆ. ಅಂಡ್ ಅವುಗಳನ್ನ ನಾರ್ಮಲ್ ಆಗಿ ಇವರು ಪೂರೈಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಎಲ್ಲಾ ಕನಸುಗಳನ್ನ ನನಸನ್ನ ಮಾಡ್ಕೊಳ್ಳೋದಿಕ್ಕಾಗಿ ಈ ದುಷ್ಟಶಕ್ತಿಯ ಹತ್ರಗಾಗಿನೇ ಬಂದು ಪೂಜೆ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಅದೇ ರೀತಿ ಇವರ ಕೋರಿಕೆಯನ್ನ ಮುಂದೆ ಇಟ್ಟು ಅದಕ್ಕೆ ಬೇಕಾದ ರಿಚುವಲ್ ಅನ್ನ ಮಾಡಿ ದೊಡ್ಡ ದೊಡ್ಡ ವಾಮಾಚಾರಿಗಳಾಗಿನೇ ಬದಲಾಗಿದ್ದಾರೆ ಈ ವ್ಯಕ್ತಿಗಳು. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಮೇನ್ ಕ್ಯಾರೆಕ್ಟರ್ ಆಗಿರುವ ಆನಂದ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ಕಾರಿ ಆಫೀಸ್ ನಲ್ಲಿ ಯಾವ್ದೋ ಒಂದು ಕೆಲಸವನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇವನ ಜೊತೆ ಕೆಲಸವನ್ನ ಮಾಡುವ ಸ್ಟಾಫ್ ಗಳ ಹತ್ರ ಕೂಡ ಇವನು ತುಂಬಾನೇ ಚೆನ್ನಾಗಿನೇ ನಡ್ಕೊಂಡು ಬರ್ತಾನೆ. ಬಟ್ ಆದ್ರೆ ವಿಷಯ ಏನು ಅಂದ್ರೆ ಇವನು ನಾರ್ಮಲ್ ಆದ ವ್ಯಕ್ತಿ ಅಲ್ಲ, ಬದಲಾಗಿ ಗುಹೆ ಒಳಗಡೆ ಒಂದು ವಾಮಾಚಾರವನ್ನ ಮಾಡುವ ಕಲ್ಟ್ ಇದೆ ಅಲ್ವಾ, ಅದೇ ವಾಮಾಚಾರಿಗಳ ಗುಂಪಿಗೆ ಇವನು ಕೂಡ ಸೇರ್ಕೊಂಡಿರೋನೆ. ಸೊ ಇವನುವೇ ಕೂಡ ಅದೇ ಗುಹೆ ಒಳಗಡೆಗೆ ಹೋಗಿ ಮಾಟ ಮಂತ್ರವನ್ನ ಕಲ್ತ್ಕೊಂಡು ಬಂದಿದ್ದಾನೆ. ಮಾಟ ಮಂತ್ರವನ್ನ ಕಲ್ತ್ಕೊಂಡಿದ್ದಾನೆ ಅಂದ್ರೆ ಅದನ್ನ ಯಾವಾಗ್ಲೂ ಪ್ರಯೋಗವನ್ನ ಮಾಡ್ತಾನೆ ಇರ್ತಾನೆ ಅಲ್ವಾ. ಸೊ ಅದೇ ರೀತಿಯಾಗಿ ಇವನ ಡ್ರಾಯರ್ ನ ಒಳಗಡೆನೇ ಕೂಡ ಬೊಂಬೆಗಳಾಗಿರ್ಬಹುದು, ಹಗ್ಗವಾಗಿರ್ಬಹುದು, ನಿಂಬೆಣ್ಣಾಗಿರ್ಬಹುದು, ಈ ರೀತಿಯಾಗಿ ಕೆಲವೊಂದಷ್ಟು ಮಂತ್ರದಿಂದ ಮಾಡಿರುವ ವಸ್ತುಗಳನ್ನ ಮಡಿಕೊಂಡು ಬರ್ತಿರ್ತಾನೆ. ಸೊ ಇದನ್ನ ನೋಡುವಂತ ಸ್ಟಾಫ್ ಗಳಿಗೆ ತುಂಬಾನೇ ಭಯವಾಗಿ ಇವನನ್ನ ನಮ್ಮ ಜೊತೆಗಿನ ಇಟ್ಕೊಂಡ್ರೆ ನಮ್ಮನ್ನೆಲ್ಲ ಗುಡಿಸಿ ಗುಂಡಾತ್ರವನ್ನ ಮಾಡ್ಬಿಡ್ತಾನೆ. ಸೊ ನಾವು ನೆಮ್ಮದಿಯಾಗಿ ಬದುಕ್ಬೇಕು ಅಂದ್ರೆ ಮೊದ್ಲು ಇವನಿಗೆ ಒಂದು ಗತಿಯನ್ನ ಕಾಣಿಸ್ಬೇಕು ಅಂತ ಎಲ್ಲಾ ಸ್ಟಾಫ್ ಗಳಿಗೆ ಕೋಪವನ್ನ ಮಾಡ್ಕೊಂಡು ಎಲ್ಲ ಬಿರಿಯಾಗಿನೇ ಬಡಿತಾರೆ ಇವನಿಗೆ. ಅಂಡ್ ಇವನು ಕೆಲ್ಸಕ್ಕಾಗಿ ಸೇರ್ಕೊಂಡಿರೋದೇ ಇವನ ಮಾಟ ಮಂತ್ರವನ್ನ ಮಾಡೋದಿಕ್ಕೆ ಅನ್ಸುತ್ತೆ ಅಂತ ತಿಳ್ಕೊಂಡು ಪಟ್ ಅಂತ ಪೊಲೀಸ್ನವರಿಗೆ ಕಾಲ್ ಅನ್ನವೇ ಮಾಡಿ ಕಂಪ್ಲೇಂಟ್ ಅನ್ನವೇ ಕೊಟ್ಬಿಡ್ತಾರೆ. ಸೊ ಇದನ್ನೆಲ್ಲ ನೋಡುವಂತ ಪೊಲೀಸ್ನವರು ಕೂಡ ಇವನನ್ನ ಎತ್ತಾಕೊಂಡು ಬಂದು ಅವ್ರನ್ನವೇ ಕೂಡ ಚೆನ್ನಾಗಿನೇ ಹೊಡೆದು ವಾಂಚಿಸ್ತಾರೆ. ಅಂಡ್ ಏನಕ್ಕಾಗಿ ಆ ವಸ್ತುಗಳನ್ನ ಡ್ರಾಯರ್ ನಲ್ಲಿ ಮಡಗಿದ್ಯಾ ಹೇಳು ಅನ್ನೋದಾಗಿ ಕೇಳಿದ್ರೆ ಕೂಡ ನಮ್ಮ ಆನಂದ್ ಯಾವುದೇ ರೀತಿಯಾದ ಆನ್ಸರ್ ಅನ್ನ ಕೊಡೋದೇ ಇಲ್ಲ. ಬಟ್ ಆದ್ರೆ ಇವನು ಯಾವುದೇ ರೀತಿಯಾದ ದೊಡ್ಡ ಕ್ರೈಮ್ ಅನ್ನ ಮಾಡಿಲ್ಲ ಅಲ್ವಾ, ಆದ್ರಿಂದ ಬೇರೆ ದಾರಿ ಇಲ್ಲದೆ ಸ್ವಲ್ಪ ವಧೆಗಳನ್ನ ಕೊಟ್ಟು ವಾಪಸ್ಸು ರಿಲೀಸ್ ಅನ್ನ ಮಾಡ್ತಾರೆ. ಅಂಡ್ ನಮ್ಮ ಆನಂದ್ ಕೂಡ ಹರಿದೋಗಿರುವ ಬಟ್ಟೆಯ ಪರಿಸ್ಥಿತಿಯಲ್ಲೇ ಮನೆಗೆ ವಾಪಸ್ ಬರ್ತಾನೆ. ಅಂಡ್ ಇವನ ಫ್ಯಾಮಿಲಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಲಲಿತಾ ಅನ್ನುವ ಒಬ್ಬಳು ಹೆಂಡತಿ ಇದ್ದಾಳೆ. ಅಂಡ್ ಮೀರಾ ಅನ್ನುವಂತಹ ಒಬ್ಬಳು 10 ವರ್ಷದ ಮಗಳು ಕೂಡ ಇದ್ದಾಳೆ. ಅದು ಅಲ್ಲದೆ ಇವಾಗ ನಮ್ಮ ಆನಂದ್ಗೆ ಎಲ್ಲ ಬಿರಿಯಾಗಿನೇ ಹೊಡೆದು ಕಳ್ಸಿದ್ದಾರೆ ಅಲ್ವಾ. ಬಟ್ ಆದ್ರೆ ಅದ್ರ ಬಗ್ಗೆ ಇವನು ಯಾವುದೇ ರೀತಿ ಯೋಚನೆಯನ್ನೇ ಮಾಡೋದಿಲ್ಲ. ಅಂದ್ರೆ ನಮ್ಗೆ ಒಂದು ಚಿಕ್ಕ ಸೊಳ್ಳೆ ಕಚ್ಚಿದೆ, ಅದಕ್ಕೆ ನಾವು ಕೋಪವನ್ನ ಮಾಡ್ಕೊಳ್ಳೋದು ಬೇಡ ಅಂತ ಆ ವಿಷಯವನ್ನ ಸೈಲೆಂಟ್ ಆಗಿನೇ ಇಗ್ನೋರ್ ಅನ್ನ ಮಾಡ್ತಾನೆ. ಅಂಡ್ ಇವನ ಹೆಂಡತಿ ಆಗಿರುವ ಲಲಿತಾಗವೇ ಕೂಡ ಇವನು ಎಂತ ಮನುಷ್ಯ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೊ ಇವನು ಏನೇ ಮಾಡ್ಕೊಂಡು ಬಂದ್ರೆ ಕೂಡ ಯಾವ್ದನ್ನವೇ ಜಾಸ್ತಿ ಕೇಳೋದಿಕ್ಕೆ ಹೋಗಲ್ಲ. ಯಾಕಂದ್ರೆ ಇವಳು ಎಷ್ಟೇ ಕೇಳಿದ್ರೆ ಕೂಡ ಯಾವ್ದೇ ವಿಷಯಗಳನ್ನ ಹೇಳೋದಿಲ್ಲ. ಅಂಡ್ ಎಂಡ್ ಆಫ್ ದ ಡೇ ಅವನಿಗೆ ಏನು ಇಷ್ಟವಾಗುತ್ತೋ ಅದನ್ನ ಮಾತ್ರವಾಗಿನೇ ಮಾಡ್ತಾನೆ. ಸೊ ಅದಕ್ಕಾಗಿನೇ ನಾವು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಏನನ್ನವೇ ಕೂಡ ಜಾಸ್ತಿ ಎನ್ಕ್ವೈರಿಯನ್ನ ಮಾಡಲ್ಲ.
ನೆಕ್ಸ್ಟ್ ರಾತ್ರಿ ಆಗ್ಬೇಕಾದ್ರೆ ನಮ್ಮ ಆನಂದ್ ಬಟಿಯನ್ನ ತೆಗೆದು ಹಾಕಿ ಇವನು ಯಾವಾಗ್ಲೂ ಒಂದು ಶೈತಾನನ ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ಮಾಡಿ ಬರ್ತಾನೆ ಅಲ್ವಾ. ಸೊ ಇವಾಗ್ಲೂ ಕೂಡ ಮೂರ್ತಿಯನ್ನ ಮತ್ತೆ ಸ್ಥಾಪನೆಯನ್ನ ಮಾಡಿ ಅದ್ರ ಮುಂದಕ್ಕಾಗಿನೇ ಬಂದು ಭಯಂಕರವಾಗಿ ಅವನ ನಾಲಿಗೆಯನ್ನ ಹೊರಗಡೆ ತೆಗಿತಾನೆ. ಆ ನಂತರ ವಾಮಾಚಾರಕ್ಕೆ ಬೇಕಾದ ಕೆಲವೊಂದಷ್ಟು ವಿಚಿತ್ರ ಮಂತ್ರಗಳನ್ನೇ ಕೂಡ ಸ್ಪೆಲ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಸೊ ಇದೇ ರೀತಿಯಾಗಿ ಇವನು ವಿಚಿತ್ರವಾಗಿ ನಡ್ಕೋತಾ ಇದ್ದಾನೆ ಅಂದ್ರೆ ಆ ಶಬ್ದಗಳು ಅಕ್ಕಪಕ್ಕ ಮನೆಯೊಬ್ಬರಿಗೆ ಕೂಡ ಕೇಳಿಸುತ್ತೆ ಅಲ್ವಾ. ಸೊ ಇವರ ಮನೆಯಲ್ಲಿ ಮಾಟ ಮಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಇವರ ಹತ್ರ ಮಾತಾಡೋದಿಕ್ಕಾಗಿನೇ ಹೊಟ್ಟು ಬರ್ತಾರೆ. ಅಂಡ್ ಒಳಗೆ ಬಂದು ನೋಡ್ಬೇಕಾದ್ರೆ ಅದೇ ರೀತಿಯಾಗಿ ಇವನು ಒಂದು ಮೂರ್ತಿಯನ್ನ ಇಟ್ಟು ಅದು ರಾಕ್ಷಸ ಆಗಿದ್ರೆ ಕೂಡ ದೇವ್ರು ಅನ್ನೋದಾಗಿ ರಾತ್ರಿ ಪೂರ್ತಿ ಎಲ್ಲ ಪೂಜೆನ ಮಾಡ್ತಾನೆ ಅಲ್ವಾ. ಸೊ ಇನ್ ಮುಂದೆ ನೀವು ಇಲ್ಲಿ ಬದುಕೋದಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ, ಇವಾಗ್ಲೇನೆ ಈ ಮನೆಯನ್ನ ಖಾಲಿ ಮಾಡಿ ಅನ್ನೋದಾಗಿನ ಒಂದು ಆರ್ಡರ್ ಅನ್ನ ಕೊಡ್ತಾರೆ. ಸೊ ಇಷ್ಟೊಂದು ಜನಗಳು ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಆಪೋಸ್ ಅನ್ನ ಮಾಡೋದಿಕ್ಕೆ ಆಗಲ್ಲ ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಮನೆಯನ್ನ ಖಾಲಿ ಮಾಡ್ಕೊಂಡು ಆ ಮನೆಯನ್ನ ಬಿಟ್ಟು ಬೇರೆ ಮನೆಯನ್ನ ಹುಡುಕಿ ಬರ್ತಾರೆ. ಅಂಡ್ ಫೈನಲ್ ಆಗಿ ಹುಡುಕಿ ನೋಡ್ಬೇಕಾದ್ರೆ ಒಂದು ಮನೆನೇ ಕೂಡ ಸಿಗುತ್ತೆ. ಸೊ ಇವರ ಲಗೇಜ್ ಅನ್ನವೇ ಕೂಡ ಶಿಫ್ಟ್ ಅನ್ನ ಮಾಡ್ಕೊಂಡು ಹೊಸ ಮನೆ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾರೆ. ಅಂಡ್ ಇವರು ಇರ್ತಾ ಇರುವ ಫ್ಲಾಟಿನ ಮೇಲ್ಗಡೆ ಫ್ಲಾಟಿನಲ್ಲಿ ಒಬ್ಬಳು ಸಿಂಗರ್ ಆಂಟಿ ಇದ್ದಾಳೆ, ಮತ್ತೆ ಅವಳ ವಯಸ್ಸಾಗಿರುವ ಫಾದರ್ ಕೂಡ ಇದ್ದಾರೆ. ಸಿಂಗರ್ ಅಂದ್ಮೇಲೆ ವೀಣೆ ಗೀಣೆಯನ್ನ ಬಾರಿಸ್ಕೊಂಡು ಯಾವಾಗ್ಲೂ ಸಾಂಗ್ ಅನ್ನ ಆಡ್ತಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು ದಿನ ಸಾಂಗ್ ಅನ್ನ ಆಡ್ಬೇಕಾದ್ರೆ ಅದನ್ನ ಕೇಳುವಂತಹ ನಮ್ಮ ಮೀರಾಗೆ ನಾವು ಸಾಂಗ್ ಆಡೋದನ್ನ ಕಲಿಬೇಕು ಅನ್ನೋದಾಗಿ ಆಸೆ ಬಂದ್ಬಿಡುತ್ತೆ. ಸೊ ನಮ್ಮ ಮೀರಾ ಮದರ್ ಆಗಿರುವ ಲಲಿತಾ ಅವಳ ಹತ್ರಕ್ಕಾಗಿನೇ ಬಂದು ಅಮ್ಮ ಮೇಲ್ಗಡೆ ಇರುವ ಆಂಟಿ ಸಾಂಗ್ ಗಳನ್ನ ಆಡ್ತಾರೆ ಅಲ್ವಾ. ಸೊ ನಾನು ಕೂಡ ಸಂಗೀತವನ್ನ ಕಲಿಬೇಕು, ನೀನ್ ಅದಕ್ಕೆ ಅರೇಂಜ್ ಮಾಡು ಅನ್ನೋದಾಗಿ ಕೇಳ್ಕೊತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಲಲಿತಾ ಕೂಡ ಆಂಟಿಯ ಹತ್ರಕ್ಕಾಗಿನೇ ಬಂದು ಮೇಡಮ್ ನನ್ನ ಮಗಳಿಗೆ ನೀವು ಸಾಂಗ್ ಅನ್ನ ಆಡೋದನ್ನ ಕೇಳಿ ತುಂಬಾನೇ ಇಷ್ಟವಾಗಿಬಿಟ್ಟಿದ್ಯಂತೆ. ಸೊ ಅವಳಿಗೆ ಕೂಡ ಕ್ಲಾಸ್ ಅನ್ನ ತಗೊಂಡು ಕಲ್ಸೋದಕ್ಕೆ ಆಗುತ್ತಾ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಆ ಸಿಂಗರ್ ಆಂಟಿ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ನೆಕ್ಸ್ಟ್ ಡೇ ಇಂದಾನೆ ಸಿಂಗಿಂಗ್ ಕ್ಲಾಸ್ ಅನ್ನವೇ ಕೂಡ ಶುರುವನ್ನೇ ಮಾಡ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಆನಂದ್ ಅವರನ್ನ ತೋರಿಸ್ಬೇಕಾದ್ರೆ ಇವನು ಒಂದು ಮನೆಯನ್ನ ಬಿಟ್ಟು ಹೊಸ ಮನೆಗೆ ಶಿಫ್ಟ್ ಆಗಿರ್ತಾ ಇದ್ರೆ ಕೂಡ ಇವನು ಮತ್ತೆ ಪೂಜೆಯನ್ನ ಮಾಡುವ ಒಂದು ಶೈತಾನ್ ಮೂರ್ತಿಯನ್ನ ಮತ್ತೆ ಸ್ಥಾಪನೆಯನ್ನ ಮಾಡಿ ಅಂಡ್ ಇವನು ನಾರ್ಮಲ್ ಆಗಿ ರಿಚುವಲ್ ಅನ್ನ ಮಾಡುವ ಹಾಗೇನೆ ಇವನ ನಾಲ್ಗೆಯನ್ನ ಭಯಂಕರವಾಗಿನೇ ಹೊರಗಡೆಗಾಗಿನೇ ತೆಗೆದು ತುಂಬಾನೇ ಜೋರಾಗಿ ಮಂತ್ರಗಳನ್ನ ಹೇಳೋದಿಕ್ಕೆ ಮತ್ತೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲವೇ ಕೂಡ ಇವನು ಜೋರಾಗಿ ಕಿರುಚಾಡ್ತಾ ಇದ್ದಾನೆ ಅಂದ್ರೆ ಅಕ್ಕಪಕ್ಕ ಮನೆಯೊಬ್ಬರಿಗೆ ಕೇಳಿಸುತ್ತೆ ಅಲ್ವಾ. ಆದ್ರಿಂದ ಅವ್ರವೇ ಕೂಡ ಕೋಳನ್ನ ಮಾಡಿ ಡ್ರಾಮಾವನ್ನ ಸ್ಟಾಪ್ ಅನ್ನ ಮಾಡಿ ಅನ್ನೋದಾಗಿನೇ ಬೈಕೋತಾರೆ. ಬಟ್ ಆದ್ರೆ ಈ ಬಾರಿ ನಮ್ಮ ಆನಂದ್ಗೆ ತುಂಬಾನೇ ಕೋಪವೆಲ್ಲ ಬಂದ್ಬಿಡುತ್ತೆ. ಯಾರಾದ್ರೂ ನನ್ನ ಮತ್ತೆ ನನ್ನ ಪೂಜೆ ನಡುವೆ ಬರೋದಿಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಅವರ ಕಥೆಯನ್ನೇ ಮುಗಿಸೋದಿಕ್ಕೆ ಹಿಂದೆ ಮುಂದೆ ಕೂಡ ಯೋಚನೆಯನ್ನ ಮಾಡೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನೆಲ್ಲ ನೋಡುವ ನಮ್ಮ ಲಲಿತಾ ಮಧ್ಯಗಾಗಿನೇ ಬಂದು ತಡೆಯೋದಿಕ್ಕಾಗಿನೇ ನೋಡ್ತಿರ್ತಾಳೆ. ಬಟ್ ಆದ್ರೆ ಇವನಿಗೆ ಎಷ್ಟರ ಮಟ್ಟಿಗೆ ಕೋಪ ಬಂದ್ಬಿಟ್ಟಿದೆ ಅಂದ್ರೆ ನಮ್ಮ ಲಲಿತಾಗವೇ ಕೂಡ ಎರ್ರ ಬೀರಿಯಾಗಿನೇ ಹೊಡಿತಾನೆ. ಸೊ ಗಂಡ ಹೆಂಡತಿ ನಡುವೆ ಒಂದು ಭಯಂಕರವಾದ ಜಗಳನ್ವೇ ಕೂಡ ನಡೀತಿರುತ್ತೆ. ಸೊ ಈ ಗಲಾಟೆಯನ್ನ ಕೇಳುವ ಮೇಲ್ಗಡೆ ಇರುವಂತ ಒಬ್ಬಳು ಸಿಂಗರ್ ಆಂಟಿ ಇವ್ರು ಏನಕ್ಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ನೋಡೋಣ ಅನ್ನೋದಾಗಿ ಕೆಳಗಡೆಗಾಗಿನೇ ಬರ್ತಾರೆ. ನಂತರ ಏನಕ್ಕೆ ನೀವು ಜಗಳವನ್ನ ಮಾಡ್ಕೋತಾ ಇದ್ದೀರಾ, ಪ್ರಾಬ್ಲಮ್ ಆದ್ರೂ ಏನು ಅನ್ನೋದಾಗಿ ಎಲ್ಲವನ್ನ ಕೇಳ್ತಾರೆ. ಬಟ್ ಆದ್ರೆ ಇವರು ಯಾವುದೇ ರೀತಿ ಆನ್ಸರ್ ಅನ್ನ ಕೊಡೋದಿಲ್ಲ. ಅಂಡ್ ಇವರು ಜಗಳವನ್ನ ಆಡ್ತಿರ್ಬೇಕಾದ್ರೆ ನಮ್ಮ ಮೀರಾ ತುಂಬಾನೇ ಭಯವನ್ನ ಪಡ್ಕೊಂಡು ನಿಂತಿರ್ತಾಳೆ. ಸೊ ನಮ್ಮ ಸಿಂಗರ್ ಆಂಟಿ ಅವಳ ಹತ್ರಕ್ಕಾಗಿನೇ ಬಂದು ನೋಡಮ್ಮ ನೀನು ಇಲ್ಲೇನೆ ಇದ್ರೆ ಇದನ್ನ ನೋಡಿ ಭಯವನ್ನ ಪಡ್ಕೊಂಡ್ಬಿಡ್ತೀಯ. ಸೊ ನಾಳೆವರೆಗೂ ನನ್ನ ಮನೆಯಲ್ಲಿ ಇರುವಂತೆ ಬಾನೋದಾಗಿನೇ ಕರ್ಕೊಂಡು ಬಂದ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಮೀರಾ ಕೂಡ ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ಅವಳ ಮದರನ್ನ ತಪ್ಕೊಂಡು ಜೋರಾಗಿ ಅಳೋದಿಕ್ಕೇನೆ ಶುರುವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಅಮ್ಮ ಇನ್ನೊಂದ್ಸಲ ಅಪ್ಪನ ಜೊತೆಯಾಗಿ ನೀನು ಜಗಳವನ್ನೇ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡ. ಅಂಡ್ ಅದ್ರಲ್ಲಿವೇ ಗಲಾಟೆಯನ್ನ ಮಾಡಿ ಅಕ್ಕಪಕ್ಕ ಮನೆಯವರು ಬರುವ ಹಾಗೇನೆ ಮಾಡ್ಬೇಡ, ಯಾಕಂದ್ರೆ ಆ ಸಿಂಗರ್ ಆಂಟಿ ಮನೆಗೆ ನಾನು ಹೋಗೋದಿಕ್ಕೆ ಇಷ್ಟವನ್ನ ಪಡೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ಲಲಿತಾಗವೇ ಕೂಡ ಒಂದು ವಿಷಯ ಅರ್ಥವಾಗುತ್ತೆ. ಅದೇ ಆ ಸಿಂಗರ್ ಆಂಟಿ ಮನೆಯಲ್ಲಿ ಒಬ್ಬ ವಯಸ್ಸಾಗಿರುವ ಮುದುಕ ಇದ್ದಾನೆ ಅಲ್ವಾ. ಮೇ ಬಿ ನಮ್ಮ ಮಗಳಿಗೆ ಅವನು ಯಾವುದೇ ರೀತಿ ತೊಂದರೆಯನ್ನ ಕೊಡೋದಿಕ್ಕಾಗಿ ನೋಡಿದಾನೆ ಅನ್ಸುತ್ತೆ. ಸೊ ಅದಕ್ಕಾಗಿನೇ ನಮ್ಮ ಮಗಳು ಇಷ್ಟೊಂದು ಭಯವನ್ನ ಪಡ್ಕೊಂಡಿದ್ದಾಳೆ ಅಂತ ತಿಳ್ಕೊತಾಳೆ. ಆದ್ರೂ ಏನಾಗಿದೆ ಅಂತ ಇವಳನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಏನಮ್ಮಾಯ್ತು ಸರಿಯಾಗಿ ಹೇಳ್ಕೊ ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಮೀರಾ ಯಾವುದೇ ವಿಷಯಗಳನ್ನುವೇ ಕೂಡ ಹೇಳ್ಕೊಳ್ಳೋದಿಲ್ಲ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಾವು ಬಂದಿರುವ ಮನೆ ನಮ್ಗೆ ಸೆಟ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಅಂಡ್ ಅಕ್ಕಪಕ್ಕದಲ್ಲಿರುವ ಜನರುವೇ ಕೂಡ ನಮ್ಗೆ ಅಷ್ಟಾಗಿ ಪರಿಚಯವಾಗ್ತಿಲ್ಲ. ಸೊ ನಾವು ಆದಷ್ಟು ಬೇಗ ಈ ಮನೆಯನ್ನ ಬಿಟ್ಟು ಹೋಗೋದೇ ಸರಿ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಆನಂದವನ ಹತ್ರಕ್ಕಾಗಿನೇ ಬಂದು ನಮ್ಗೆ ಈ ಮನೆ ಒಂದು ಸ್ವಲ್ಪನವೇ ಕೂಡ ಸೆಟ್ ಆಗದಿರೋದ್ರಿಂದ ನಾವು ಬೇರೆ ಮನೆಗಾಗಿನೇ ಹೋಗೋಣ. ಸೊ ಆದಷ್ಟು ಬೇಗ ಮನೆಯನ್ನ ಚೇಂಜ್ ಮಾಡೋದಕ್ಕಾಗಿನೇ ನೋಡಿ ಅನ್ನೋದಾಗಿ ಕೇಳ್ಕೊತಾಳೆ. ಅಂಡ್ ಇದನ್ನ ಕೇಳುವಂತಹ ನಮ್ಮ ಆನಂದ್ ಕೂಡ ಈ ಮನೆಯನ್ನೇ ತುಂಬಾನೇ ಕಷ್ಟವನ್ನ ಪಟ್ಟು ಹುಡುಕಿ ಮಡಗಿದ್ದೀನಿ. ಅಂಡ್ ಅದು ಅಲ್ಲದೆ ನಾವು ಬೇರೆ ಮನೆಗೆ ಹೋದ್ರವೇ ಕೂಡ ಅಲ್ಲವೇ ಯಾವ್ದಾದ್ರು ಡ್ರಾಮಾಗಳು ನಡೆಯುತ್ತೆ.
ಅಂಡ್ ಅವ್ರನ್ನವೇ ಕೂಡ ನಮ್ಮನ್ನ ಓಡ್ಸೋದಿಕ್ಕಾಗಿನೇ ನೋಡ್ತಾರೆ. ಸೊ ಇದೇ ರೀತಿಯಾಗಿ ಎಷ್ಟು ಮನೆಗಳನ್ನ ನಾವು ಚೇಂಜ್ ಅನ್ನ ಮಾಡಿ ಬರೋದು, ಒಂದಲ್ಲ ಒಂದು ಮನೆಯಲ್ಲಿ ನಾವು ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ಹೋಗ್ಲೇಬೇಕಲ್ವ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಲಲಿತಾ ಒಂದು ಐಡಿಯಾವನ್ನ ಕೊಡ್ತಾಳೆ. ನೋಡಿ, ನನ್ಗೆ ತುಂಬಾನೇ ಪರಿಚಯವಿರುವ ಒಬ್ಬರು ಬಾಬಾರ ಆಶ್ರಮ ಗೊತ್ತಿದೆ. ಅಂಡ್ ಅದೇ ಆಶ್ರಮದಲ್ಲಿ ನಾವು ಸ್ವಲ್ಪ ದಿನಗಳ ಕಾಲವಾಗಿ ಸ್ಟೇ ಆಗೋಣ, ಆ ನಂತರ ಒಳ್ಳೆ ಮನೆಯನ್ನ ನೋಡಿ ಬೇರೆ ಕಡೆಗೆ ಶಿಫ್ಟ್ ಆಗೋಣ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ನಮ್ಮ ಆನಂದ್ ಕೂಡ ಏನನ್ನುವೆ ಮಾತಾಡದೆ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡ್ ಬಿಡ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಲಲಿತಾಗಿನೇ ಫುಲ್ ಶಾಕ್. ಯಾಕಂದ್ರೆ ಇವನು ಇವತ್ತಿನ ವರ್ಗವೇ ಕೂಡ ಇವಳ ಮಾತನ್ನ ಕೇಳ್ದೆ ಹೊರ್ಕೊಂಡು ಬಂದಿದ್ದಾನೆ ಅಲ್ವಾ. ಸೊ ಇವತ್ತು ಸಡನ್ ಆಗಿ ಇವಳ ಮಾತನ್ನ ಕೇಳಿರೋದಿಕ್ಕೆ ಗಾಬರಿ ಆಗಿದ್ದಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಆನಂದ್ ಕೂಡ ಹೆಂಡತಿ ಮತ್ತೆ ಮಗಳನ್ನ ಕರ್ಕೊಂಡು ಸೀದಾ ಆಶ್ರಮದ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾನೆ. ಆ ನಂತರ ಕೆಲವು ದಿನಗಳ ಕಾಲವಾಗಿ ನಾನು ಇಲ್ಲಿ ಇರೋದಿಕ್ಕೆ ಆಗಲ್ಲ, ಯಾಕಂದ್ರೆ ನನ್ಗೆ ಎಮರ್ಜೆನ್ಸಿ ಆಗಿ ಒಂದು ಕೆಲಸ ಬಂದ್ಬಿಟ್ಟಿದೆ. ಸೊ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇವರನ್ನ ಆಶ್ರಮದಲ್ಲೇನೆ ಬಿಟ್ಟು ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ನಮ್ಮ ಲಲಿತಾ ಮತ್ತೆ ಮೀರಾ ಅವಳನ್ನ ನೋಡ್ಬೇಕಾದ್ರೆ ಆಶ್ರಮದಲ್ಲಿ ನೆಮ್ಮದಿಯಾಗಿನೇ ಬದುಕೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂಡ್ ಅದು ಅಲ್ಲದೆ ಈ ಆಶ್ರಮದಲ್ಲಿ ಮೂರ್ತಿಗಳನ್ನ ಮಾಡುವಂತ ಒಬ್ಬ ಆರ್ಟಿಸ್ಟ್ ಕೂಡ ಇದ್ದಾನೆ. ಅಂಡ್ ಅವನು ನಮ್ಮ ಮೀರಾಗೆ ಇಷ್ಟವಾಗುವ ಕೆಲವು ಡಿಸೈನ್ ಗಳನ್ನ ಮಾಡ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಮೀರಾಗವೇ ಕೂಡ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಆನಂದ್ ಅವನನ್ನ ತೋರಿಸ್ಬೇಕಾದ್ರೆ ಇವನು ಬಂದಿರ್ತಾ ಇರೋದು ಯಾವ್ದೋ ಒಂದು ಇಂಪಾರ್ಟೆಂಟ್ ಆದ ಕೆಲ್ಸಕ್ಕಾಗಿ ಅಲ್ವಾ. ಅಂಡ್ ಆ ಇಂಪಾರ್ಟೆಂಟ್ ಆದ ಕೆಲ್ಸ ಬೇರೆ ಏನ್ವಿ ಅಲ್ಲ, ಅದೇ ಒಂದು ಬೆಟ್ಟದ ಒಳಗಡೆ ಇರುವ ಗುಹೆ ಒಳಗಡೆ ವಾಮಾಚಾರವನ್ನ ಮಾಡಿ ಬರ್ತಾರೆ ಅಲ್ವಾ. ಇವಾಗ ಅದೇ ಜಾಗಕ್ಕಾಗಿನೇ ಬಂದು ಇಲ್ಲಿ ಇರೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಮೇ ಬಿ ಇವನ ಒಳಗಡೆ ಇರುವ ಮಂತ್ರಶಕ್ತಿಗಳು ಕಡಿಮೆ ಆಗಿದೆ ಅನ್ಸುತ್ತೆ. ಸೊ ಇಲ್ಲಿಗೆ ಬಂದು ಮತ್ತೆ ರಿಚುವಲ್ ಗಳನ್ನ ಮಾಡಿ ಜಾಸ್ತಿ ಮಾಡ್ಕೊಳ್ಳೋದಿಕ್ಕಾಗಿ ಬಂದಿದ್ದಾನೆ. ಅಂಡ್ ಇದೇ ರೀತಿಯಾಗಿ ಕೆಲವು ದಿನಗಳು ಕಳಿಬೇಕಾದ್ರೆ ವಾಪಸ್ಸು ಹೆಂಡತಿ ಮಕ್ಕಳ ಹತ್ರಕ್ಕಾಗಿನೇ ಬಂದು ಅವ್ರನ್ನ ಕರ್ಕೊಂಡು ಒಂದು ದೊಡ್ಡದಾದ ಮನೆಯನ್ನ ಹುಡುಕಿ ಆ ಮನೆಗಾಗಿನೇ ಶಿಫ್ಟ್ ಆಗ್ತಾರೆ. ಬಟ್ ಆದ್ರೆ ಆ ಮನೆ ಒಳಗಡೆ ಆಲ್ರೆಡಿ ಬೇರೆ ಒಂದು ಹೆಂಗಸು ವಾಸವಿದ್ದಾಳೆ. ಸೊ ಆದ್ರೆ ಬೇರೆ ದಾರಿ ಇಲ್ಲ ಅಂತ ಅವಳ ಜೊತೆಯಾಗಿನೇ ಬದುಕೋಣ ಅನ್ನೋದಾಗಿ ಮನೆ ಒಳಗಡೆಗೆ ಶಿಫ್ಟ್ ಆಗಿದ್ದಾರೆ. ಅಂಡ್ ರಾತ್ರಿ ಆಗ್ಬೇಕಾದ್ರೆ ನಮ್ಮ ಆನಂದ್ ಮಗಳಾಗಿರುವ ಮೀರಾ ಅವಳನ್ನ ಕರ್ಕೊಂಡು ಅದೇ ಇವನು ವಾಮಾಚಾರವನ್ನ ಕಲಿಯೋದಿಕ್ಕೆ ಒಂದು ಗುಹೆ ಒಳಗಡೆ ಬರ್ತಾನೆ ಅಲ್ವಾ. ಅಂಡ್ ಆ ಶೈತಾನ್ ಇರುವ ದೇವಸ್ಥಾನದ ಹಿಂದಗಡೆಗಾಗಿನೇ ಮಗಳನ್ನ ಕರ್ಕೊಂಡು ಬರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ಇವನು ಒಂಟಿಯಾಗಿನೇ ವಾಮಾಚಾರವನ್ನ ಮಾಡ್ತಿದ್ದಾನೆ ಅಲ್ವಾ. ಇನ್ ಮುಂದೆ ಈ ಕೆಲ್ಸದ ಒಳಗಡೆಗೆ ನಮ್ಮ ಮಗಳನ್ನವೇ ಕೂಡ ಸೇರಿಸ್ಕೊಳ್ಳೋಣ ಅಂತ ಇವಳನ್ನ ವಾಮಾಚಾರಕ್ಕೆ ಬಳಸ್ಕೊಳ್ಳೋದಿಕ್ಕಾಗಿನೇ ಕರ್ಕೊಂಡು ಬಂದಿರೋದು. ಸೊ ಇವಾಗ ಅದೇ ರೀತಿಯ ಶೈತಾನನ ದೇವಸ್ಥಾನದ ಹತ್ರಕ್ಕೆ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಚೀಲದ ಒಳಗಡೆ ಯಾವ್ದೋ ಒಂದು ವಸ್ತುವನ್ನ ತಂದು ಕೊಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಆ ಚೀಲವನ್ನ ತಗೊಳ್ಳೋದಿಕ್ಕೆ ನಮ್ಮ ಮೀರಾ ತುಂಬಾನೇ ಭಯವನ್ನ ಪಡ್ಕೋತಿರ್ತಾಳೆ. ಯಾಕಂದ್ರೆ ಆ ಚೀಲದ ಒಳಗಡೆ ಯಾವ್ದೋ ಜೀವಂತವಾಗಿರುವ ಪ್ರಾಣಿ ಇರೋದಾಗಿ ಫೀಲ್ ಆಗ್ತಿರುತ್ತೆ. ಅಂಡ್ ಅದು ತಪ್ಪಿಸ್ಕೊಳ್ಳೋದಿಕ್ಕಾಗಿ ಒದ್ದಾಡ್ತಾ ಇರೋದೇ ಕೂಡ ಚೆನ್ನಾಗಿನೇ ಕಾಣಿಸ್ತಿರುತ್ತೆ. ಸೊ ಇವಾಗ ನಮ್ಮ ಆನಂದ್ ಏನನ್ನ ಹೇಳ್ತಾನೆ ಅಂದ್ರೆ, ನೋಡಮ್ಮ, ಇನ್ ಮುಂದೆ ನೀನು ಭಯವನ್ನ ಪಡ್ಕೊಳ್ದೆ ಎಲ್ಲಾ ಕೆಲ್ಸಗಳನ್ನ ನೀನೇನೆ ಮಾಡ್ಬೇಕು. ಸೊ ಇವಾಗ ಚೀಲವನ್ನ ಗೀಸ್ಕೊಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಮೀರಾ ಕೂಡ ಚೀಲವನ್ನ ಗೀಸ್ಕೊತಾಳೆ. ಆ ನಂತರ ಅಪ್ಪ ಮಗಳು ಇಬ್ಬರವಿ ಕೂಡ ವಾಪಸ್ಸು ಅವರ ಮನೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ಇವಾಗ ನಮ್ಮ ಮೀರಾ ತುಂಬಾನೇ ಭಯವನ್ನ ಪಡ್ಕೊಂಡ್ ಬಿಟ್ಟಿದ್ದಾಳೆ ಅಲ್ವಾ. ಸೀದಾ ಮದರ್ ಅವರ ಹತ್ರಕ್ಕಾಗಿನೇ ಓಡಿ ಬಂದು, ಅಮ್ಮ, ಇನ್ನೊಂದ್ಸಲ ಅಪ್ಪನ ಜೊತೆಯಾಗಿ ನನ್ನನ್ನ ಕಳ್ಸೋದಿಕ್ಕೆ ಹೋಗ್ಲೇಬೇಡ, ಯಾಕಂದ್ರೆ ಅಪ್ಪ ಯಾವ್ದೋ ಒಂದು ಕೆಲ್ಸದ ಮೇಲೆ ಅಂತ ಹೇಳಿ ಎಲ್ಲಿಗೋ ಕರ್ಕೊಂಡೋಗಿದ್ರು. ಅಂಡ್ ನನ್ನ ಕೈಯಿಂದ ಯಾವ್ದೋ ಒಂದು ಚೀಲವನ್ನ ಹಿಡ್ಕೊಳ್ಳೋದಿಕ್ಕಾಗಿನವೇ ಕೂಡ ಹೇಳಿದ್ರು. ಬಟ್ ಆದ್ರೆ ಅದ್ರ ಒಳಗಡೆ ಯಾವ್ದೋ ಒಂದು ಜೀವಂತವಾಗಿರುವ ಪ್ರಾಣಿ ಇತ್ತು. ಅಂಡ್ ಅದು ಎಷ್ಟರ ಮಟ್ಟಿಗೆ ಒದ್ದಾಡ್ತಿತ್ತು ಅಂದ್ರೆ ಅದನ್ನ ಓಪನ್ ಮಾಡಿ ನೋಡಲಿಕ್ಕೆ ಕೂಡ ನನಗೆ ತುಂಬಾನೇ ಭಯವಾಗ್ತಿದೆ ಅಮ್ಮ ಅನ್ನೋದಾಗಿನೇ ಹೇಳ್ಕೊತಾಳೆ. ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಲಲಿತಾಗವೇ ಕೂಡ ತುಂಬಾನೇ ಗಾಬರಿ ಆಗುತ್ತೆ. ಬಟ್ ಆದ್ರೆ ಇವಳು ಮೇಲಕ್ಕಾಗಿನೇ ಎದ್ದು ಮಗಳನ್ನ ಕಾಪಾಡುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕಂದ್ರೆ ನಮ್ಮ ಆನಂದ್ ಲಲಿತಾ ಅವಳನ್ನ ಒಂದು ರೂಮ್ ನ ಒಳಗಡೆ ಕೂಡಾಕಿನೇ ಮಡಗಿದ್ದಾನೆ. ಅಂಡ್ ಅದು ಅಲ್ಲದೆ ಒಂದು ಫೇಕ್ ಆಗಿರುವ ಡಾಕ್ಟರ್ ಅನ್ನವೇ ಕೂಡ ಕರೆಸಿ ಅವರ ಮುಖಾಂತರ ಕೆಲವು ಇಂಜೆಕ್ಷನ್ ಗಳನ್ನವೇ ಕೂಡ ಕೊಟ್ಟಿ ಬರೆಸ್ತಿದ್ದಾನೆ. ಯಾಕಂದ್ರೆ ಇವನು ವಾಮಾಚಾರವನ್ನ ಮಾಡ್ಬೇಕಾದ್ರೆ ಜಗಳವನ್ನ ಮಾಡ್ತಾಳೆ, ಇಲ್ಲಾಂದ್ರೆ ಮಗಳನ್ನ ಕರ್ಕೊಂಡು ಮನೆಯನ್ನ ಬಿಟ್ಟು ಹೋಗೋದಿಕ್ಕಾಗಿ ನೋಡ್ತಾಳೆ ಅಲ್ವಾ. ಸೊ ಆ ರೀತಿಯಾಗಿ ಯಾವ್ದೇ ಪ್ರಾಬ್ಲಮ್ ಗಳನ್ನವೇ ಮಾಡ್ಬಾರ್ದು ಅಂತ ಇವಳು ಯಾವಾಗ್ಲೂ ಅನ್ಕಾನ್ಶಿಯಸ್ ಆಗಿ ಒಂದು ಜಾಗದಲ್ಲಿ ಬಿದ್ದಿರ್ಬೇಕು ಅನ್ನೋದಾಗಿನೇ ಈ ರೀತಿಯಾಗಿ ಇಂಜೆಕ್ಷನ್ ಗಳನ್ನೆಲ್ಲ ಕೊಟ್ಟಿ ಒಂದು ರೂಮ್ ನಲ್ಲಿ ಮಡಗಿ ಬಂದಿದ್ದಾನೆ. ಅಂಡ್ ಇವಾಗ ಸೀದಾ ನಮ್ಮ ಮೀರಾ ಅವಳ ಹತ್ರಕ್ಕಾಗಿನವೇ ಬಂದು ಅಂಡ್ ಇವಳ ಕೈಯಲ್ಲಿ ಒಂದು ಚೀಲವನ್ನವೇ ಇಡಿಸ್ಕೊಂಡು ಬಂದಿದ್ದ ಅಲ್ವಾ. ಆ ಚೀಲ ಮತ್ತೆ ನಮ್ಮ ಮೀರಾ ಇಬ್ಬರನ್ನವೇ ಕೂಡ ಮತ್ತೊಂದು ರೂಮ್ಗಾಗಿನೇ ಬಂದು ಕೂಡಾಕ್ತಾನೆ. ಬಟ್ ಆದ್ರೆ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮ್ಮ ಮೀರಾಗೆ ಏನವೇ ಅರ್ಥವಾಗೋದಿಲ್ಲ. ಆದ್ರೂ ಪರವಾಗಿಲ್ಲ, ಚೀಲದ ಒಳಗಡೆ ಯಾವ್ದೋ ಒಂದು ಪ್ರಾಣಿ ಒದ್ದಾಡ್ತಿತ್ತು ಅಲ್ವಾ. ಸೊ ಏನಿರ್ಬಹುದು ಅಂತ ಇವಳು ಭಯವನ್ನ ಪಡ್ಕೊಂಡು ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ಇರೋದು ಬೇರೆ ಏನವೇ ಅಲ್ಲ, ಕಪ್ಪು ಬಣ್ಣದಲ್ಲಿರುವ ಒಂದು ಬೆಕ್ಕು.
ಸೊ ಇದೇ ಬೇಕನ್ನ ಚೀಲದ ಒಳಗಡೆ ಪ್ಯಾಕನ್ನ ಮಾಡಿ ಆ ರೀತಿ ಈಸ್ಕೊಂಡು ಬಂದಿರೋದು. ಅಂಡ್ ಇವಾಗ ಒಂಟಿಯಾದ ರೂಮ್ ನ ಒಳಗಡೆ ನಮ್ಮ ಹೀರೋಯಿನ್ ಮತ್ತೆ ಆ ಬೇಕನ್ನ ಮಾತ್ರವಾಗಿ ಕೂಡಾಕಿ ಮಡಗಿದ್ದಾನೆ. ಇನ್ನು ನಮ್ಮ ಆನಂದ್ ಏನನ್ನ ಮಾಡ್ತಾ ಇದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ ಸೇಮ್ ಇವಾಗ ಹಾಲ್ ನ ಒಳಗಡೆಗಾಗಿನೇ ಬಂದು ಕೆಲವೊಂದಷ್ಟು ಫೋಟೋಗಳನ್ನಿವೆ ಮಡಗಿ. ಅಂಡ್ ಇವನು ಯಾವಾಗ್ಲೂ ಕೂಡ ಒಂದು ಶೈತಾನನ್ನ ಪೂಜಿಸಿ ಬರ್ತಿದ್ದಾನೆ ಅಲ್ವಾ, ಅದ್ರ ಒಂದು ಕಲ್ಲಿನ ಮೂರ್ತಿಯನ್ನವೇ ಕೂಡ ಎದುರುಗಡೆಗಾಗಿನೇ ಮಡಗಿ ಮತ್ತೆ ಇವನ ನಾಲಿಗೆಯನ್ನ ಭಯಂಕರವಾಗಿನೇ ಹೊರಗಡೆಗಾಗಿನೇ ತೆಗಿತಾನೆ. ಆ ನಂತರ ವಾಮಾಚಾರವನ್ನ ಮಾಡಿ ಒಂದು ರಿಚುವಲ್ ಅನ್ನೇ ಶುರುವನ್ನ ಮಾಡ್ಕೋತಾನೆ. ಸೊ ಇಲ್ಲಿವರೆಗೂ ರೂಮ್ ನ ಒಳಗಡೆ ಇರುವ ಬೇಕು ಶಾಂತವಾಗಿನೇ ಮಲ್ಗಿತ್ತು ಅಲ್ವಾ, ಬಟ್ ಆದ್ರೆ ಇವನು ಯಾವಾಗ ಮಂತ್ರಗಳನ್ನ ಹೇಳೋದಿಕ್ಕಾಗಿ ಶುರುವನ್ನ ಮಾಡ್ತಾನೋ ಆವಾಗ ಬೆಕ್ಕು ಕೂಡ ವಿಚಿತ್ರವಾಗಿನೇ ಆಡ್ಕೊಂಡು ಕೂಗಾಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಷ್ಟೇ ಆ ಶಬ್ದವನ್ನ ಕೇಳುವ ಅನ್ನೊಂದು ಜೋರಾಗಿನೇ ನಗಾಡ್ಕೊಂಡು ನಾವು ಮಾಡ್ತಾ ಇರುವ ಪೂಜೆ ಇವಾಗ ಫಲವನ್ನ ಕೊಡೋದಿಕ್ಕಾಗಿ ಬಂದಿದೆ ಅಂತ ಹೇಳ್ಕೊಂಡೆ. ಇವಾಗ ಇದೇನೆ ಸರಿಯಾದ ಟೈಮು, ಅದನ್ನ ಬಲಿಯಾಗಿನೇ ಕೊಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಅದೇ ರೀತಿಯಾಗಿ ಮಗಳ ಕೈಗೆ ಒಂದು ಹಗ್ಗವನ್ನವೇ ಕೂಡ ಕೊಟ್ಟಿ, ನೋಡಮ್ಮ ಇವಾಗ ನಿನ್ನ ಕೈಯಿಂದ ಒಂದು ಕೆಲ್ಸವನ್ನ ಮಾಡಿಸ್ತಾ ಇದ್ದೀನಿ, ನೀನು ಇದನ್ನ ಕಂಪ್ಲೀಟ್ ಅನ್ನ ಮಾಡ್ಬಿಟ್ರೆ ನಾನು ಏನಕ್ಕಾಗಿ ಪೂಜೆಯನ್ನ ಮಾಡ್ತಿದ್ನೋ ಅದು ನಮ್ಗೆ ಸಿಗ್ಬಿಡುತ್ತೆ ಕಣಮ್ಮ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಹಗ್ಗವನ್ನ ತಗೊಂಡು ಆ ಬೆಕ್ಕಿನ ಕುತ್ತಿಗೆಗೆ ಹಾಕಿ ಟೈಟ್ ಆಗಿನೇ ಕಟ್ಟಿ ಎಲಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ನಮ್ಮ ಮೀರಾಗಬೇ ಕೂಡ ಫಾದರ್ ಹೇಳುವ ಮಾತನ್ನ ತೊಳ್ಳಿ ಹಾಕೋದಿಕ್ಕೆ ಆಗಲ್ಲ ಅಲ್ವಾ, ಆದ್ರಿಂದ ಬೇರೆ ದಾರಿ ಇಲ್ದೆ ಹಗ್ಗವನ್ನ ಬೆಕ್ಕಿನ ಕುತ್ತಿಗೆಗೆ ಸರಿಯಾಗಿನೇ ಕಟ್ಟಿ ಟೈಟ್ ಆಗಿನೇ ಎಳಿತಾಳೆ. ಅಂಡ್ ಅಷ್ಟೇ ಆ ಬೆಕ್ಕು ತುಂಬಾನೇ ಒದ್ದಾಡ್ಕೊಂಡು ಅದೇ ಜಾಗದಲ್ಲಿ ಸತ್ತೋಗ್ಬಿಡುತ್ತೆ. ಅಂಡ್ ಆ ರೀತಿ ಸತ್ತೋದ್ಮೇಲೆ ಆ ಬೆಕ್ಕನ ಎತ್ಕೊಂಡು ಇವರ ಮನೆಯ ಹಿಂದಕ್ಕಾಗಿನೇ ತಂದು ಒಂದು ಜಾಗದಲ್ಲಿ ಗುಂಡಿಯನ್ನವೇ ಕೂಡ ತೆಗೆದು ಅದನ್ನ ಮಣ್ಣನ್ನ ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ಇವರು ಮಾಡ್ತಾ ಇರುವ ರಿಚುವಲ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಂಡ್ ಇವಾಗ ಇವರು ರಿಚುವಲ್ ಅನ್ನ ಕಂಪ್ಲೀಟ್ ಮಾಡ್ಮೇಲೆ ಇವರ ಲೈಫ್ ಪೂರ್ತಿಯಾಗಿ ಬದಲಾಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂದ್ರೆ ನಮ್ಮ ಆನಂದ್ ಅವನು ಯಾವ ಮಟ್ಟಿಗೆ ಶ್ರೀಮಂತನಾಗ್ತಾರೆ ಅಂದ್ರೆ ಇವನ ಹತ್ರಕ್ಕೆ ಕೋಟಿ ಕೋಟಿ ಹಣ ಚಿನ್ನ ಒಡವೆ ಎಲ್ಲನವೇ ಕೂಡ ಬಂದು ಸೇರೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಆನಂದ್ ಅವನ ಯೋಚನೆ ಇಲ್ಲಿಗೆನೆ ನಿಂತು ಹೋಗೋದಿಲ್ಲ. ನಮ್ಮ ಮಗಳನ್ನ ಈ ವಾಮಾಚಾರಕ್ಕೆ ಸಂಪೂರ್ಣವಾಗಿನೇ ಬೆಳೆಸ್ಕೊಳ್ಳೋಣ ಅಂಡ್ ಅದರ ಮುಖಾಂತರ ನಾವು ಇನ್ನವೇ ಕೂಡ ಹಣವನ್ನ ಸಂಪಾದಿಸೋಣ ಅಂತ ಯೋಚಿಸಿ ಬೇರೆಯವರಿಗೆ ಕೂಡ ವಾಮಾಚಾರ ಮಾಟ ಮಂತ್ರವನ್ನ ಮಾಡಿಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಇದನ್ನ ಒಂದು ಬಿಸ್ನೆಸ್ ಹಾಗೇನೆ ಕನ್ವರ್ಟ್ ಅನ್ನ ಮಾಡ್ಕೋತಾನೆ. ಯಾರಾದ್ರೂ ಕ್ರೈಮ್ ಗಳನ್ನ ಮಾಡಿಸ್ಬೇಕು ಅಥವಾ ಬೇರೆಯವರಿಗೆ ತೊಂದರೆಯನ್ನ ಕೊಡ್ಬೇಕು ಅಂತ ಯೋಚಿಸ್ತಾರೋ ಅವರು ಇವನ ಹತ್ರಕ್ಕಾಗಿನೇ ಬಂದು ಮಾಟ ಮಂತ್ರದ ಮುಖಾಂತರ ಅವರ ಕೆಲ್ಸವನ್ನ ಮಾಡಿಸ್ಕೋತಾರೆ. ಸೊ ಇದೇ ರೀತಿಯಾಗಿ ದಿನಗಳು ಕಳಿತಾ ಕಳಿತಾ ತುಂಬಾನೇ ದೊಡ್ಡ ದೊಡ್ಡ ಡೀಲ್ಗಳು ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಅದೇ ರೀತಿಯಾಗಿ ಆ ಬೆಟ್ಟದ ಹತ್ರಕ್ಕಾಗಿನೇ ಹೋಗ್ತಾನೆ. ಅಲ್ಲಿಂದ ಕಪ್ಪು ಬೆಕ್ಕನವೇ ಕೂಡ ಪ್ರತಿದಿನ ತರ್ತಾನೆ ಅಂಡ್ ರಿಚುವಲ್ ಅನ್ನ ಮಾಡಿ ಮಗಳ ಕೈಯಲ್ಲಿ ಅದರ ಪ್ರಾಣವನ್ನವೇ ಕೂಡ ತೆಗೆಸ್ತಾನೆ. ಸೊ ಇದೇ ರೀತಿಯಾಗಿ ಇವನ ಮಾಟ ಮಂತ್ರ ಮುಂದುವರಿಯೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ನಮ್ಮ ಮಗಳಾಗಿರುವ ಮೀರಾ ಇದರಿಂದ ತುಂಬಾನೇ ದುರ್ಬಲಲಾಗ್ತಾ ಇದ್ದಾಳೆ ಅಂತ ಇವನಿಗೆ ಗೊತ್ತೇ ಆಗೋದಿಲ್ಲ. ಅಂಡ್ ಒಂದು ದಿನ ನಮ್ಮ ಮಗಳ ಪರಿಸ್ಥಿತಿ ಕೂಡ ತುಂಬಾನೇ ಕೆಟ್ಟೋಗ್ತಾ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಈ ವಿಷಯ ಹೊರಗಡೆ ಯಾರಿಗೇ ಕೂಡ ಗೊತ್ತಾಗ್ಬಾರ್ದು ಅಂತ ಮನೆಯ ಕಿಟಕಿ ಬಾಗಿಲು ಎಲ್ಲವನ್ನ ಕ್ಲೋಸ್ ಮಾಡಿಸ್ತಾನೆ. ಅಂಡ್ ಇವರು ಮಾಡ್ತಾ ಇರುವ ಕೆಲಸದ ಬಗ್ಗೆನವೇ ಕೂಡ ಯಾರಿಗೇ ಗೊತ್ತಾಗ್ಬಾರ್ದು ಅಂತ ಅಕ್ಕಪಕ್ಕ ಮನೆಯವ್ರ ಹತ್ರ ಮಾತಾಡ್ಬಾರ್ದು ಅನ್ನೋದಾಗಿನವೇ ತುಂಬಾನೇ ಸ್ಟ್ರೀಟ್ ಆಗಿನೇ ಮಡುಗ್ತಾನೆ. ಇನ್ನು ನಮ್ಮ ಮೀರಾ ಅವಳನ್ನ ನೋಡ್ಬೇಕಾದ್ರೆ ಪ್ರತಿದಿನ ಒಂದೊಂದು ಬೆಕ್ಕಿನ ಕಥೆಯನ್ನ ಮುಗಿಸಿ ಬರ್ತಾ ಇದ್ದಾಳೆ. ಸೊ ಇದೇ ರೀತಿಯಾಗಿ ಮುಗಿಸ್ತಾ ಅವಳಿಗೆ ಕೂಡ ತುಂಬಾನೇ ಬೇಜಾರಾಗಿ ಒಂದು ದಿನ ಇವಳ ಎದುರುಗಡೆಗೆ ಒಂದು ಶ್ಯಾಡನೆ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಅದನ್ನ ನೋಡೋದಿಕ್ಕೇ ಕೂಡ ಒಂದು ಇಚ್ಛಾದಾರಿ ಬೆಕ್ಕಿನ ಹಾಗೇನೆ ಕಾಣಿಸ್ತಿರುತ್ತೆ. ಸೊ ಇವಾಗ ನಮ್ಮ ಮೀರಾ ಅವಳ ಹತ್ರಕ್ಕಾಗಿನೇ ಬಂದು ನೀನು ಏನಕ್ಕೆ ಎಲ್ಲಾ ಬೆಕ್ಕುಗಳ ಕಥೆಯನ್ನ ಮುಗಿಸ್ತಾ ಇದ್ಯಾ, ಆದ್ರೂ ಕೂಡ ಯಾಕೆ ಇಷ್ಟೊಂದು ದುರ್ಬಲಲಾಗಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಮೀರಾ ಕೂಡ ಅವಳ ಲೈಫಿನಲ್ಲಿ ನಡೀತಾ ಇರುವ ಎಲ್ಲಾ ವಿಷಯವನ್ನ ಶೇರನ್ನ ಮಾಡ್ಕೋತಾಳೆ. ಅಂಡ್ ಅಷ್ಟೇ ಅಲ್ಲದೆ ನನ್ನ ಮದರನ್ನವೇ ಕೂಡ ಮತ್ತೊಂದು ರೂಮ್ ನಲ್ಲಿ ಕೂಡಾಕಿ ಅವರಿಗೆ ಇಂಜೆಕ್ಷನ್ ಗಳನ್ನ ಕೊಟ್ಟು ಅವರ ಶಕ್ತಿಯನ್ನವೇ ಕೂಡ ಕಡಿಮೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನನ್ನ ಲೈಫಿನಲ್ಲಿ ತುಂಬಾನೇ ಪ್ರಾಬ್ಲಮ್ಗಳು ನಡೀತಾ ಇದಾವೆ ಅಂತ ನಮ್ಮ ಮೀರಾ ಎಲ್ಲವನ್ನ ಎದುರುಗಡೆ ಬಂದಿರುವ ಬೆಕ್ಕು ಫ್ರೆಂಡಿಗಾಗಿ ಹೇಳ್ಕೊತಾಳೆ. ಅಂಡ್ ಅದು ಅಲ್ಲದೆ ಈ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಒಂದು ಲೇಡಿ ಕೂಡ ವಾಸವಾಗಿದ್ಲು ಅಲ್ವಾ, ಅವಳನ್ನ ನೋಡ್ಬೇಕಾದ್ರೆ ಅವಳು ಕೂಡ ಒಂದು ಪಿಚಾಚಿಯ ಹಾಗೇನೆ ಇದ್ದಾಳೆ. ಅಂದ್ರೆ ಇವಾಗ್ಲೇನೆ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಲೇಡಿ ಬೇರೆ ಯಾರು ಅಲ್ಲ, ಅವಳುವೇ ಕೂಡ ನಮ್ಮ ಆನಂದವನ ಜೊತೆಗಿನೇ ಸೇರ್ಕೊಂಡು ವಾಮಾಚಾರವನ್ನ ಮಾಡಿ ಬರ್ತಾ ಇರುವ ಒಂದು ಲೇಡಿ ಅಂತ. ಸೊ ಇವನು ರಾತ್ರಿ ವೇಳೆಯಲ್ಲಿ ರಿಚುವಲ್ ಗಳನ್ನ ಮಾಡ್ಬೇಕಾದ್ರೆ ಆ ಟೈಮ್ ನಲ್ಲಿ ನಮ್ಮ ಲಲಿತಾ ಮತ್ತೆ ಮೀರಾಗೆ ತುಂಬಾನೇ ತೊಂದರೆಗಳನ್ನ ಕೊಟ್ಟಿ ಬರ್ತಾ ಇರುವ ಕೆಲ್ಸ ಇವಳದ್ದು. ಅಂದ್ರೆ ಈ ಮನೆ ಒಳಗಡೆ ಯಾವ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಹೊರಗಡೆ ಗೊತ್ತಾಗದಿರುವ ಹಾಗೆ ನೋಡ್ಕೊಳ್ಳೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದುವೇ ಕೂಡ ಇವಳ ಕಂಟ್ರೋಲ್ ನಲ್ಲೇ ನಡೀತಾ ಇದೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ಅದೇ ನಮ್ಮ ಲಲಿತಾ ಮತ್ತೆ ಮೀರಾ ಒಂದು ಆಶ್ರಮಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಮೂರ್ತಿಗಳನ್ನ ಮಾಡುವ ಒಬ್ಬ ವ್ಯಕ್ತಿಯನ್ನ ನೋಡಿ ಪರಿಚಯವನ್ನ ಮಾಡ್ಕೊಂಡಿದ್ರು ಅಲ್ವಾ. ಸೊ ಇವಾಗ ಅದೇ ವ್ಯಕ್ತಿ ಇವರ ಅಡ್ರೆಸ್ ಅನ್ನ ಹೂಡಿಕೊಂಡು ಇವರ ಹತ್ರ ಮಾತಾಡೋದಕ್ಕಾಗಿನೇ ಬಂದಿದ್ದಾನೆ. ಸೊ ಫೈನಲಿ ಮನೆ ಹತ್ರಕ್ಕಾಗಿನೇ ಬಂದು ಮೀರಾ ಮತ್ತೆ ಲಲಿತಾ ಅವರ ಜೊತೆ ಮಾತಾಡ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಈ ಮನೆಯಲ್ಲಿರುವ ಲೇಡಿ ಮುಂದಕ್ಕಾಗಿನೇ ಬಂದು ನೋಡಪ್ಪ, ಲಲಿತಾ ಅವಳ ಹೆಲ್ತ್ ತುಂಬಾನೇ ಹಾಳಾಗ್ಬಿಟ್ಟಿರೋದ್ರಿಂದ ಅವಳು ಮನೆ ಒಳಗಡೆನೆ ಇರ್ಬೇಕಾಗತ್ತೆ.
ಅಂಡ್ ಅವಳು ಎಷ್ಟೋ ದಿನಗಳಿಂದ ಮನೆಯನ್ನ ಬಿಟ್ಟು ಹೊರಗಡೆಗಾಗಿ ಬಂದಿಲ್ಲ. ಸೊ ಅವಳ ಹೆಲ್ತ್ ಸರಿಯಾಗಿಲ್ಲ, ಮುಂದೆ ಯಾವಾಗಾದ್ರೂ ಬಾ ಅನ್ನೋದಾಗಿನೇ ತೊಳ್ಳಿ ಹಾಕೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಹೇಳಿ ಕೇಳಿ ಇವರು ಇರ್ತಾ ಇರೋದೇ ಒಂದು ದೇವಸ್ಥಾನದ ವಾತಾವರಣದಲ್ಲಿ ಅಲ್ವಾ, ಆದ್ರಿಂದ ಈ ಮನೆ ಒಳಗಡೆಗೆ ಬಂದಿದ್ ಕೂಡ್ಲೇನೆ ಇಲ್ಲೇನೋ ಕೆಟ್ಟ ಕೆಲ್ಸಗಳು ನಡೀತಾ ಇದೆ ಅಂಡ್ ದುಷ್ಟ ಶಕ್ತಿಗಳ ಓಡಾಟ ಇದೆ ಅನ್ನೋದಾಗಿ ಎಲ್ಲನೂ ಡೌಟ್ಗಳು ಬಂದ್ಬಿಟ್ಟಿರುತ್ತೆ. ಸೊ ನಾನು ಮೀರಾ ಮತ್ತೆ ಲಲಿತಾ ಅವರನ್ನ ಭೇಟಿ ಮಾಡೋದಿಕ್ಕಾಗಿ ದೂರದಿಂದ ಬಂದಿದ್ದೀನಿ. ಅಂಡ್ ಅವರನ್ನ ಭೇಟಿ ಮಾಡ್ದಿರ ನಾನು ವಾಪಸ್ ಹೋಗೋ ಮಾತೇ ಇಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇವಾಗ ಲೇಡಿಗೆ ಬೇರೆ ದಾರಿ ಇಲ್ದಿರಾ ಡೋರ್ಗಳನ್ನ ಓಪನ್ ಮಾಡ್ಲೇಬೇಕಾಗುತ್ತೆ. ಅಂಡ್ ಹೇಗಾದ್ರೂ ಮಾಡಿ ಲಲಿತಾ ಅವಳನ್ನ ಮತ್ತೆ ಅನ್ಕಾನ್ಶಿಯಸ್ ಅನ್ನ ಮಾಡ್ಬಿಡೋಣ ಅಂತ ಡೋರ್ ಅನ್ನ ತೆಗೆದು ಇಂಜೆಕ್ಷನ್ ಅನ್ನ ಕೊಡೋದಿಕ್ಕಾಗಿನೇ ಒಳಗಡೆ ಬರ್ತಾಳೆ. ಇನ್ನು ನಮ್ಮ ಲಲಿತಾ ಅವಳನ್ನ ನೋಡ್ಬೇಕಾದ್ರೆ ಅವಳ ಎಲ್ಲಾ ಶಕ್ತಿಯನ್ನ ಕಳ್ಕೊಂಡು ಸಾಯಿಬ ಸಿಚುವೇಶನ್ ಗಾಗಿ ಬಂದ್ಬಿಟ್ಟಿರ್ತಾಳೆ. ಬಟ್ ಆದ್ರೂ ಕೂಡ ತುಂಬಾನೇ ಧೈರ್ಯವನ್ನ ಮಾಡ್ಕೊಂಡು ದೇವ್ರ ಹೆಸರನ್ನವೇ ಹೇಳಿ ಆ ಲೇಡಿಯ ಕುತ್ತಿಗೆನ ಇಟ್ಕೊಂಡು ಅವಳ ಕಥೆಯನ್ನ ಮುಗಿಸೋದಕ್ಕಾಗಿ ಟ್ರೈ ಅನ್ನ ಮಾಡ್ತಾಳೆ. ಸೊ ಫೈನಲಿ ತುಂಬಾನೇ ಕಷ್ಟವನ್ನ ಪಟ್ಟು ಅವಳ ಕಥೆಯನ್ನವೇ ಕೂಡ ಮುಗಿಸಿ ಆಗ್ತಾಳೆ. ನಂತರ ಅವಳನ್ನ ಮುಗಿಸಿ ಹೊರಗಡೆಗಾಗಿನೇ ಬಂದು ಆ ವ್ಯಕ್ತಿಯನ್ನವೇ ಭೇಟಿ ಮಾಡ್ತಾಳೆ. ಅಂಡ್ ಇಲ್ಲಿವರೆಗೂ ಇವರ ಲೈಫಿನಲ್ಲಿ ಏನೆಲ್ಲ ನಡೆದಿರ್ತಾ ಇದೆಯೋ ಎಲ್ಲಾ ವಿಷಯಗಳನ್ನ ವ್ಯಕ್ತಿ ಹತ್ರಕ್ಕಾಗಿನೇ ಶೇರ್ ಅನ್ನ ಮಾಡ್ಕೋತಾಳೆ. ಅಂಡ್ ಇವಾಗ ನನ್ನ ಗಂಡ ಬರುವ ಟೈಮ್ ಕೂಡ ಆಗ್ಬಿಟ್ಟಿದೆ. ಸೊ ನೀವು ಇಲ್ಲೇ ಇದ್ರೆ ನಮ್ಮ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ, ಆದ್ರಿಂದ ನೀವು ವಾಪಸ್ ಹೋಗ್ಬಿಡಿ ಅಂತ ವ್ಯಕ್ತಿಯನ್ನವೇ ವಾಪಸ್ ಕಳಿಸ್ಕೊಡ್ತಾಳೆ. ಆ ನಂತರ ನಮ್ಮ ಲಲಿತಾ ನಮ್ಮ ಮಗಳ ಪರಿಸ್ಥಿತಿ ಏನಾಗಿದೆ ನೋಡೋಣ ಅಂತ ಮೀರಾ ಅವಳ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಫುಲ್ ಶಾಕ್. ಯಾಕಂದ್ರೆ ನಮ್ಮ ಮೀರಾ ಅವಳ ಮೆಂಟಲ್ ಹೆಲ್ತ್ ಮತ್ತೆ ಬಾಡಿ ಹೆಲ್ತ್ ಎರಡು ಕೂಡ ಕಡಿಮೆ ಆಗಿದೆ. ಅಂಡ್ ಅದು ಅಲ್ಲದೆ ನಮ್ಮ ಮೀರಾ ಎಷ್ಟೋ ದಿನಗಳ ಕಾಲವಾಗಿ ಒಂದೇ ರೂಮ್ ನ ಒಳಗಡೆ ಒಂಟಿಯಾಗಿದ್ದಾಳೆ ಅಲ್ವಾ. ಅದು ಅಲ್ಲದೆ ಇವಳು ಒಂದು ಇಚ್ಛಾಧಾರಿ ಬೆಕ್ಕಿನ ಹತ್ರ ಕೂಡ ಮಾತಾಡ್ತಿರೋದನ್ನ ನೋಡ್ಬೇಕಾದ್ರೆ ನಮ್ಮ ಲಲಿತಾ ಅವಳಿಗೆ ಮಾತ್ರ ಬೆಕ್ಕು ಕಾಣಿಸ್ತಾನೆ ಇರೋದಿಲ್ಲ. ಸೊ ನಮ್ಮ ಮಗಳು ಒಂಟಿಯಾಗಿರೋದ್ರಿಂದ ಇವಳ ಮೆಂಟಲ್ ಹೆಲ್ತ್ ಹಾಳಾಗಿ ಇವಳ ಭ್ರಮೆಯ ಮುಖಾಂತರ ಇಲ್ಯೂಷನ್ ಗಳನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂಡು ಯಾರ ಜೊತೆನ ಮಾತಾಡ್ತಾ ಇದ್ದಾಳೆ. ಸೊ ಇವಳನ್ನ ಆದಷ್ಟು ಬೇಗ ನಾವು ಸರಿಯಾದ ರೀತಿಗೆ ತರಬೇಕು ಅಂತ ಭಯವನ್ನ ಪಡ್ಕೋತಾಳೆ. ಅದಕ್ಕೆ ಮೊದ್ಲು ನಮ್ಮನ್ನ ಈ ಪರಿಸ್ಥಿತಿಗೆ ಯಾರು ತಂದಿದಾರೋ ಅವರ ಕಥೆಯನ್ನ ಮುಗಿಸ್ಬೇಕು ಅಂತ ಯೋಚಿಸಿ ಅವತ್ತು ರಾತ್ರಿ ಆಗ್ಬೇಕಾದ್ರೆ ಆನಂದ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿ ಇಬ್ರು ಕೂಡ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ಇವಾಗ ಪ್ಲಾನ್ ಏನು ಅಂದ್ರೆ ನಮ್ಮ ಆನಂದ್ ಡೈಲಿ ಎಣ್ಣೆಯನ್ನ ಕುಡಿತಾನೆ ಅಲ್ವಾ, ಅವನು ಎಣ್ಣೆಗೆ ಸೋಡಾವನ್ನ ಮಿಕ್ಸ್ ಅನ್ನ ಮಾಡ್ಕೊಂಡು ಕುಡಿತಾನೆ. ಸೊ ಇವಾಗ ನಾವು ಮಾಡ್ಬೇಕಿರುವ ಪ್ಲಾನ್ ಕೂಡ ಅದೇನೆ. ಇಷ್ಟು ದಿನಗಳ ಕಾಲವಾಗಿ ನನ್ಗೆ ಅನ್ಕಾನ್ಶಿಯಸ್ ಆಗೋದಿಕ್ಕೆ ಒಂದು ಇಂಜೆಕ್ಷನ್ ಗಳನ್ನ ಕೊಟ್ಟಿ ಬರ್ತಿದ್ರು. ಸೊ ಇವತ್ತು ಅದೇ ಇಂಜೆಕ್ಷನ್ ಅನ್ನ ಸೋಡಾದ ಒಳಗಡೆಗೆ ಮಿಕ್ಸ್ ಅನ್ನ ಮಾಡಿ ಕುಡ್ಸೋಣ, ಆ ನಂತರ ಅವನಿಗೆ ತಕ್ಕ ಪಾಠವನ್ನ ಕಲ್ಸೋಣ ಅನ್ನೋದಾಗಿ ಆ ಔಷಧಿಯನ್ನ ಸೋಡಾದ ಒಳಗಡೆಗೆ ಮಿಕ್ಸ್ ಅನ್ನ ಮಾಡ್ತಾರೆ. ಸೊ ಈ ವಿಷಯ ಗೊತ್ತಿಲ್ದೇ ಇರೋದ್ರಿಂದ ಆನಂದ್ ಕೂಡ ಸಾಯಂಕಾಲ ಮನೆಗೆ ಬಂದು ಮೊದ್ಲು ಎಣ್ಣೆ ಮತ್ತೆ ಸೋಡಾ ಎರಡನ್ನೂ ಕೂಡ ಮಿಕ್ಸ್ ಅನ್ನ ಮಾಡಿ ಕುಡಿತಾನೆ. ಅಂಡ್ ಕುಡಿತಿದ್ದಾಗೇನೆ ಸ್ವಲ್ಪ ಹೊತ್ತಿನಲ್ಲಿ ಅನ್ಕಾನ್ಶಿಯಸ್ ಆಗಿ ಅಲ್ಲೇನೆ ಮಲ್ಕೊಬಿಡ್ತಾನೆ. ಆ ನಂತರ ನಮ್ಮ ಲಲಿತಾ ಒಂದು ಭಾರವಾಗಿರುವ ದೊಣ್ಣೆಯನ್ನವೇ ಕೂಡ ಹೊರಗಡೆಗಾಗಿನೇ ತಂದು ಇಷ್ಟು ದಿನಗಳ ಕಾಲವಾಗಿ ನಮ್ಮ ಲೈಫ್ ಅನ್ನ ಬರ್ಬಾದ್ ಮಾಡಿದ್ಯಾ ಅಲ್ವಾ, ಇವಾಗ ನೀನು ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವ ಟೈಮ್ ಬಂದಾಗಿದೆ ಅಂತ ಹೇಳಿ ಅವನ ತಾಳಿಯನ್ನ ಸರಿಯಾಗಿನೇ ಚೊಚ್ಚಿ ಭಯಂಕರವಾಗಿನೇ ಅವನ ಕತ್ತಿಯನ್ನ ಮುಗಿಸಿ ಹಾಕ್ತಾಳೆ. ಆ ನಂತರ ಅವನ ಬಾಡಿಯನ್ನವೇ ಕೂಡ ಹೊರಗಡೆಗಾಗಿನೇ ಎಳ್ಕೊಂಡು ಬಂದು ಇವನು ಯಾವ ರೀತಿ ಬೆಕ್ಕುಗಳನ್ನ ತಂದು ಅವುಗಳ ಕತ್ತಿಯನ್ನ ಮುಗಿಸಿ ರಿಚುವಲ್ ಮಾಡಾದ್ಮೇಲೆ ಅವುಗಳನ್ನ ವಾಪಸ್ಸು ತಗೊಂಡೋಗಿ ಮರಕ್ಕೆ ನೇತಾಕ್ತಿದ್ನೋ ಅದೇ ರೀತಿಯಾಗಿ ಇವನನ್ನವೇ ಕೂಡ ನಮ್ಮ ಲಲಿತಾ ಹೊರಗಡೆಗಾಗಿನೇ ತಂದು ನೇತಾಕಿ ಮಾಡುತ್ತಾಳೆ. ಅಂಡ್ ಇದೇ ರೀತಿಯಾಗಿ ಇವರ ಜೊತೆ ಆಗಿರುವ ಅನ್ಯಾಯಕ್ಕೆ ಇಬ್ರು ನ್ಯಾಯವನ್ನ ಪಡ್ಕೋತಾರೆ. ಆ ನಂತರ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಪೊಲೀಸ್ ಅವರು ಮತ್ತೆ ಅಕ್ಕಪಕ್ಕ ಮನೆಯವರಿಗೆ ಕೂಡ ವಿಷಯ ಗೊತ್ತಾಗುತ್ತೆ. ಸೊ ಎಲ್ಲರೂ ಬಂದು ಮೊದಲು ನಮ್ಮ ಮೀರಾ ಮತ್ತೆ ಲಲಿತಾ ಅವಳನ್ನ ರೆಸ್ಕ್ಯೂವನ್ನ ಮಾಡ್ಕೋತಾರೆ. ಆ ನಂತರ ಇವರ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಬೇಕಾದ್ರೆ ನಮ್ಮ ಆನಂದ್ ಇಲ್ಲಿವರೆಗೂ ಅವನು ಮಾಡಿರುವ ಎಲ್ಲಾ ಕೆಲ್ಸಗಳಿವೆ ಕೂಡ ಹೊರಗಡೆ ಬರುತ್ತೆ. ಅಂಡ್ ಅದು ಅಲ್ಲದೆ ವಾಮಾಚಾರ ಮಾಟ ಮಂತ್ರವನ್ನ ಮಾಡಿ ಶ್ರೀಮಂತನೇನೋ ಆಗಿದ್ದಾನೆ. ಬಟ್ ಆದ್ರೆ ಎಷ್ಟೋ ಸಾಮಾನ್ಯ ಬೆಕ್ಕುಗಳ ಕಥೆಯನ್ನ ಮುಗಿಸಿ ಬಂದಿದ್ದಾನೆ ಅಲ್ವಾ. ಸೊ ಈ ವಿಷಯ ಹೊರಗಿನ ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಎಲ್ಲರೂ ಕೂಡ ಉಗಿಯೋದಿಕ್ಕಾಗಿ ಶುರು ಮಾಡ್ಕೋತಾರೆ. ಅಂಡ್ ಫೈನಲಿ ಇವನು ವಾಮಾಚಾರವನ್ನ ಮಾಡಿದ್ರೆ ಕೂಡ ಕೊನೆಗೆ ಇವನ ಅಂತ್ಯವಾಗುತ್ತೆ. ಇನ್ನು ಕಷ್ಟದ ಒಳಗಡೆ ಸಿಕ್ಕಾಕೊಂಡಿದ್ದ ನಮ್ಮ ಮೀರಾ ಮತ್ತು ಲಲಿತಾ ಸೇಫ್ ಆಗಿನೇ ಹೊರಗಡೆ ಬರ್ತಾರೆ. ಅಂಡ್ ಈ ಮೂವಿಯ ಮುಖಾಂತರ ನಮ್ಗೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಒಬ್ಬರ ಮೇಲೆ ದ್ವೇಷವನ್ನ ಮಾಡ್ಕೊಂಡು ವಾಮಾಚಾರ ಮಾಟ ಮಂತ್ರವನ್ನ ಮಾಡಿಸೋದಿಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ನಾವು ಆ ರೀತಿ ಕೆಟ್ಟ ದಾರಿಯನ್ನ ಹಿಡ್ಕೊಂಡಿರ್ಬೇಕು ಕೂಡ ಒಂದಲ್ಲ ಒಂದು ದಿನ ನಾವು ಕೂಡ ಸಾಯಲೇಬೇಕಾಗುತ್ತೆ. ಸೊ ಅದ್ರಿಂದ ಇರುವಷ್ಟು ದಿನ ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಅನ್ನೋದಾಗಿನೇ ಮೆಸೇಜ್ ಅನ್ನ ಕೊಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸೊ ಈ ಮೂವಿ ಹೇಗಿತ್ತು ಅನ್ನೋದಾಗಿ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದರ ಲಿಂಕ್ ಅನ್ನವೇ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಫಟಾಫಟ್ ಅಂತ ಹೊಸ ಚಾನೆಲ್ ಅನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ ಓಕೆ, ಇಂಥದೇ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.